ಮಾತಾಡಬೇಕಾಗಿತ್ತು? ಅನುಪಮ ನೀವೇನಾ? ಹೌದು, ನೀವ್ಯಾರು ಗೊತ್ತಾಗಲಿಲ್ಲ. ನಾನು ಒಳಗೆ ಬಂದು ಮಾತಾಡ್ಬೋದಾ? ನನಗೆ ನೀವು ಯಾರು ಅಂತ ಗೊತ್ತು. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಒಳಗೆ ಬರಲಾ ಪ್ಲೀಸ್? ಬನ್ನಿ. ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಅನುಪಮ, ನೇರವಾಗಿ ಮಾತಾಡ್ತೀನಿ, ಸಿಟ್ಟು ಮಾಡ್ಕೋಬಾರ್ದು. ಮೊದಲು ನಾನು ಮಾತಾಡೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನೀವೇನಾದರೂ ಮಾತಾಡೋದಿದ್ರೆ ಮಾತಾಡಿ. ಅರೆ, ನೀವು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನಿಮ್ಮ ಮಾತು ನಾನು ಯಾಕೆ ಕೇಳಬೇಕು? ಹೇಳ್ತೀನಿ, ಎಲ್ಲವನ್ನೂ ಹೇಳಲೇಬೇಕು ನಾನು. ನೋಡಿ ಅನುಪಮ, ಲಕ್ಷ್ಮಣ್ಗೆ ನೀವು ಅವ್ರ ಪತ್ನಿನ? ಒಂದು ನಿಮಿಷ. ಲಕ್ಷ್ಮಣ್ಗೆ ನಿಮಗೆ ಮೋಸ ಮಾಡೋ ಉದ್ದೇಶ ಖಂಡಿತ ಇಲ್ಲ. ಅವನು ಬೇಕು ಅಂತ ಅವನ ಎಂಗೇಜ್ಮೆಂಟ್. ನೀವು ಆ ವಿಚಾರದ ಬಗ್ಗೆ ಮಾತಾಡೋದು ಬಂದಿದ್ರೆ ದಯವಿಟ್ಟು ಹೊರಡಿ. ನನಗೆ ಯಾರು ಒಳ್ಳೆತನದ ಬಗ್ಗೆ ಸರ್ಟಿಫಿಕೇಟ್ ಬೇಡ, ಯಾರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ. ಅಲ್ಲ ಅನುಪಮ, ಯಾರ್ರೀ ಇದನ್ನೆಲ್ಲ ಮಾತಾಡೋದಕ್ಕೆ? ಅವನು ಬರಕ್ಕಾಗಲ್ಲ ಅಂತ ನಿಮ್ಮನ್ನು ಕಳಿಸಿದಾನ ರಾಜ್ಯ ಪಂಚಾಯತಿ ಮಾಡೋದಕ್ಕೆ? ಏನು ನೀವ್ ಹೇಳಿದ್ರಿ ಅಂದ್ರೆ ಒಪ್ಕೊಂಡ್ಬಿಡ್ತೀನಾ? ಯಾರು ಯಾರೇ ನೀವು? ಎಷ್ಟು ತಗೊಂಡಿದ್ದೀರಿ ಇದನ್ನೆಲ್ಲ ಮಾಡೋದಕ್ಕೆ? ತಮ್ಮನ ಹತ್ರ ಅಕ್ಕ ದುಡ್ಡು ತಗೊಳ್ಳೋದಿಲ್ಲ. ನಾನು ಅಶ್ವಿನ್, ಲಕ್ಷ್ಮಣ ಅಮೇರಿಕಾದಲ್ಲಿದ್ದೆ. ಈಗ ಲಕ್ಷ್ಮಣ್ ಮದುವೆಗೋಸ್ಕರ ಇಲ್ಲಿಗೆ ಬಂದಿದ್ದೆ. ಅನುಪಮ, ಈಗ ಕೂತ್ಕೊಂಡು ಮಾತಾಡ್ಬೋದಾ? ನಿನ್ನೆ ತನಕ ನೀವಿಬ್ಬರು ವಿಷಯ ನನಗೆ ಗೊತ್ತಿರಲಿಲ್ಲ. ನನ್ನ ತಮ್ಮ ಮದುವೆ ಗೊತ್ತಾಗಿರೋ ಹುಡುಗಿ ಸಿಂಧುನೇ ಒಪ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದರೆ ನಿನ್ನೆ ನನಗೆ ಸತ್ಯ ಗೊತ್ತಾಯ್ತು. ಆ ನಿಶ್ಚಿತಾರ್ಥ ಅವನಿಗೆ ಇಷ್ಟ ಇಲ್ಲದೆ, ಅವ್ನು ಒಪ್ಪಿಗೆ ಇಲ್ಲದೆ ನಡೆದಿದ್ದು ಅನ್ನೋದು ಗೊತ್ತಾಯ್ತು. ನೋಡಿ ಅಶ್ವಿನಿ, ಈ ಕಾಲದಲ್ಲಿ ಯಾರು ಇಷ್ಟ ಇಲ್ದಿರೋ ಮದ್ವೆನ ಒಪ್ಕೊಳ್ಳೋದಿಲ್ಲ. ಹೆಣ್ಮಕ್ಳು ಒಪ್ಕೊಳ್ಳಲ್ಲ ರೀ. ಅಂತದ್ರಲ್ಲಿ ನಮ್ಮನೆ ಪರಿಸ್ಥಿತಿನ ಲಕ್ಷ್ಮಣ್ ನಿನಗೆ ಹೇಳಿರ್ತಾನೆ ಅನ್ಕೋತೀನಿ. ಅನುಪಮ, ಇದು ತೀರಾ ಪರ್ಸನಲ್ ನ್ಯೂಸ್. ನಮ್ಮನೇಲಿ ಯಾರ ಮಾತಿಗೂ ಬೆಲೆ ಇಲ್ಲ. ನಮ್ಮನೇಲಿ ನಡೆಯೋದು ಒಬ್ಬರ ಮಾತು, ಅದು ನಮ್ಮಪ್ಪನ. ಅವ್ರ ಮಾತೇ ಅಂತಿಮ. ಅವ್ರ ಮಾತಿಗೆ ಎದುರಾಡೋ ಧೈರ್ಯ ಯಾರಿಗೂ ಇಲ್ಲ. ಅವ್ರ ಪ್ರೀತಿಯ ಮಗ ಲಕ್ಷ್ಮಣನ್ ಅವರೇ ದಿಢೀರಂತ ಲಕ್ಷ್ಮಣ್ನ ಕರ್ಕೊಂಡು ಹೋಗಿ ಸಿಂಧು ಜೊತೆ ನಿಶ್ಚಿತಾರ್ಥ ಮಾಡ್ಬಿಟ್ಟು. ಅದನ್ನ ನನ್ನ ಹತ್ರ ಹೇಗೋದಾಗಿತ್ತು? ಮುಚ್ಚಿಡೋ ಅಗತ್ಯ ಹೇಳಿದ್ದು ಮೋಸ ತಾನೆ. ಏನೇನೋ ನಬ್ಬ ಹೇಳಿ ತಪ್ಪಿಸ್ಕೊಬಿಟ್ಟ. ಅವತ್ತಿಲ್ಲ ನೋಡಿಲ್ಲ ಅವ್ರ ಕೈಯಲ್ಲಿ. ಇಲ್ಲ 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 ಅನುಪಮ, ಮೋಸ ಅಲ್ಲ. ಹೇಳೋದಕ್ಕೆ 2-3 ಸತಿ ಪ್ರಯತ್ನ ಪಟ್ಟನಂತೆ. ಅದನ್ನ ಪ್ರಪೋಸ್ ಮಾಡ್ತಾನೋ ಅವ್ನ ಎಂಗೇಜ್ಮೆಂಟ್ ವಿಷಯನ ಹೇಳೋದಕ್ಕೆ ಹೋಗ್ತಾನೆ. ಆದ್ರೆ ಅದೆಲ್ಲ ಆಮೇಲೆ ಅಂತ ನಿನ್ನೆ ಅವನಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಕು. ಹಾಗಂತ ಅವ್ನು ನನಗೆ ಹೇಳಿ. ಆದ್ರೆ ಒಂದು ಮಾತಂತೂ ನಿಜ, ಲಕ್ಷ್ಮಣ್ ಮೋಸ ಮಾಡೋಣ, ಮೋಸ ಹೋಗ್ತೀನಿ. ಅವನ ಅಪ್ಪನೇ ಅವನ ಜೀವನ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ಯಾಕೆ ನಂಬಿಕೆ ಬರ್ತಿಲ್ವಾ? ಇವಳು ಯಾರೋ ಬಂದು ತನ್ನ ಅಪ್ಪನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದಾಳೆ. ಇವಳನ್ನ ಹೇಗೆ ನಂಬೋದು ಅಂತ ಯೋಚನೆ ಮಾಡ್ತೀನಿ. ಇದು ಅಪ್ಪನ ವಿರುದ್ಧ ಆಡೋ ಮಾತು. ಸತ್ಯ ಏನು ಅಂತ ಹೇಳ್ತಿದ್ವಿ. ಅಂದರೆ ಅಪ್ಪನಿಂದಾಗಿ ನನ್ನ ಜೀವನನೂ ಹಾಳಾಗುತ್ತೆ. ನನ್ನನ್ನು ಅಪ್ಪ ಅಮೇರಿಕಾದಲ್ಲಿರೋ ಒಬ್ಬನಿಗೆ ಮದುವೆ ಮಾಡಿಕೊಟ್ಟೆ. ಶ್ರೀಮಂತ ದೇಶದಲ್ಲಿರೋ ಶ್ರೀಮಂತ ಸಂಭಾವಿತನೂ ಆಗಿರ್ತಾನೆ ಅಂತ ಅನ್ಕೊಂಡು ಮದುವೆ ಆದಮೇಲೆ ನನಗೆ ಸತ್ಯ ಗೊತ್ತಾಯ್ತು. ಅವನಿಗೆ ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ.
ಅದ್ರ ಹಿಂದೆನೆ ಹೊತ್ತು ಕಡಿತಾನೆ. ಮಾಡ್ಕೊಂಡೆ ಅವನಿಗಾಗ್ಲೇ ಮತ್ತೊಂದು ಮದುವೆ ಆಗಿದೆ ಅಂತ ಗೊತ್ತಾಯ್ತು. ಅಸಹ್ಯ ಆಯ್ತು. ಮೊನ್ನೆ ಮನೆ ಕೆಲಸದವ್ರ ಬದುಕ್ತಾ ಇದ್ದವರು ನನಗೆ ಧೈರ್ಯ ಮಾಡಿ ನೋಡ್ಬಂದು ಅದು ನನ್ನ ತಮ್ಮನ ಜೀವನನೂ ಹಾಳಾಗೋದ್ರಲ್ಲಿದೆ. ಅದಕ್ಕೆ ನಿನ್ನ ಹತ್ರನೇ ನೇರವಾಗಿ ಮಾತಾಡೋಣ ಅಂತ ಬಂದೆ. ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ? ನನ್ನ ನಂಬೋದು. ಲಕ್ಷ್ಮಣು ಕೆಟ್ಟವನಲ್ಲ. ಅವನನ್ನು ಮದುವೆ ಮಾಡ್ಕೊ ಪ್ಲೀಸ್. ಇನ್ನೂ ನಂಬಿಕೆ ಬಂದಿಲ್ವಾ? ನನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತದೆ. ನನ್ನ ಮನಸ್ಸು ಯಾವುದನ್ನು ಯೋಚಿಸ್ತಿದ್ದಿಲ್ಲ. ನೋಡೋಣ ಅಂತ ಹೇಳಿದ್ರೆ ಹೇಗೆ? ಇನ್ನೇನು ಮದುವೆ ದಿನ ಹತ್ರ ಬರ್ತಾ ಇದೆ. ಅಷ್ಟರಲ್ಲಿ ನಿನ್ನ ವಿಚಾರನ ಅಪ್ಪಂಗೆ ಹೇಳಬೇಕು. ಮದುವೆ ವ್ಯವಸ್ಥೆ ಮಾಡಬೇಕು. ನೋಡಿ, ನಾನೇ ಏನು ಹೇಳಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಮ್ಮಪ್ಪ ಬರ್ಲಿ, ಮಾತಾಡ್ತೀನಿ. ಅದಕ್ಕೂ ಮುಂಚೆ ನಾನೇ ಒಂದು ನಿರ್ಧಾರಕ್ಕೆ ಬರಬೇಕಿದೆ. ಅದಕ್ಕೆ ಟೈಮ್ ಬೇಕು. ಯೋಚನೆ ಮಾಡಿ ಹೇಳ್ತೀನಿ. ಪ್ಲೀಸ್ ಅನುಪಮ. ಯಾಕೆ ಜೋರ್ ಮಾತಾಡ್ತೀರಿ? ಆದಷ್ಟು ಬೇಗ ಒಂದು ನಿರ್ಧಾರಪ್ಪ. ಲಕ್ಷ್ಮಣ್ ನಿನ್ನನ್ನ ತುಂಬಾ ಪ್ರೀತಿಸ್ತಾನೆ. ಮತ್ತೊಂದ್ಸತಿ ಹೇಳ್ತಿದ್ದೀನಿ, ಅವ್ನು ಕೆಟ್ಟವನಲ್ಲ. ಬೇರೆ ಯಾರನ್ನೇ ಮದ್ವೆ ಆದ್ರೂ ಅವ್ನು ಸುಖವಾಗಿರಲ್ಲ. ನೋಡೋಣ ಅಂತ ಹೇಳಿದ್ನಲ್ಲ. ಬರ್ತೀನಿ. ನಾನು ಹೇಳಿದ ನನ್ನ ಸಂಸಾರದ ಕತೆನ ಯಾರಿಗೂ ಹೇಳ್ಬೇಡ. ಲಕ್ಷ್ಮಣ್ಗೂ ಗೊತ್ತಾಗ್ಬಾರ್ದು. ಲಕ್ಷ್ಮಣ್, ಕಾಫಿ ತಗೊಳ್ಳೋ. ಅತ್ತೆ ಹೇಳ್ಬಿಟ್ಟು ಹೋಗಿದ್ದಾರೆ, ಅರ್ಧರ್ಧ ಗಂಟೆಗೆ ಲಕ್ಷ್ಮಣ ವಿಚಾರಿಸ್ಕೋ ಅಂತ. ತಗೊಳ್ಳೋ, ಕಾಫಿ ಕುಡಿ. ತುಂಬಾ ಪ್ರೀತಿಯಿಂದ ಮಾಡಿದ್ದೆ, ಹೋಗ್ಲಿ ಬಿಡು. ಲಕ್ಷ್ಮಣ್, ತುಂಬಾ ಜ್ವರ ಬಂದಿದೀಯಾ? ಬೆಳಿಗ್ಗೆನೆ ಬೇಸಿಗೆ ಮಳೆಯಲ್ಲಿ ನೆನಿತಾ ಇರೋದು ನೋಡ್ದೆ. ಲಕ್ಷ್ಮಣ್, ವೇಸ್ಟ್ ಮಾಡಬಾರ್ದು ಅಂತ ನಾನೇ ಕುಡ್ದೆ, ಸಾರಿ. ಲಕ್ಷ್ಮಣ್, ಬೆಳಿಗ್ಗೆ ಬೇಸಿಗೆ ಮಳೆಯಲ್ಲಿ ನೆಂದೆ, ಅದಕ್ಕಿನಾ ನಿನಗೆ ಜ್ವರ ಬಂದಿದ್ದು. ನನಗೆ ಗೊತ್ತು, ಅದಕ್ಕಲ್ಲ. ಅತ್ತೆ ಮಾವ ಇಬ್ರು ಮದ್ವೆ ಕಾಗ್ದ ಹಂಚಕ್ ಹೋಗಿದ್ದಾರೆ. ಅದು ನಿನಗಿಷ್ಟ ಇಲ್ಲ ಅಲ್ವಾ? ಯಾಕಾದ್ರೂ ಮದ್ವೆ ಆಗ್ತಿದ್ಯೋ ಅನ್ಕೊಂತಿದ್ಯಾ ಅಲ್ವಾ ನೀನು? ನನಗೆ ಗೊತ್ತು, ಸಿಂಧುನ ಮದ್ವೆ ಮಾಡ್ಕೊಳ್ಳೋಕೆ ಒಂಚೂರು ಇಷ್ಟ ಇಲ್ಲ ಅಂತ ಅಲ್ವಾ? ಹೇಳು, ನಿನಗೆ ಸಿಂಧು ಇಷ್ಟ ಇಲ್ಲ ತಾನೇ? ಲಕ್ಷ್ಮಣ್, ನಿನ್ ಹುಡುಗಿಂಗ್ ನೋಡಕ್ ಹೋದಾಗ್ಲೇ ನನ್ಗೆ ಗೊತ್ತಾಯ್ತು ನಿನ್ಗೆ ಸಿಂಧು ಇಷ್ಟ ಇಲ್ಲ ಅಂತ. ನಿನ್ ಮುಖದಲ್ಲಿ ಪ್ರಿಂಟ್ ಬರ್ತಾ ಇತ್ತು ಕಣೋ. ಒಬ್ಳಿಗೆ ಓದಕ್ಕಾಗಿದ್ದು. ಹೇ ಲಕ್ಷ್ಮಣ್, ನೀನ್ ಬೇರೆ ಯಾವ್ದೋ ಹುಡುಗಿನ ಪ್ರೀತಿಸ್ತಿದ್ಯಾ? ಹೇಳೋ, ಪ್ರೀತಿಸ್ತಿದ್ಯಾ ತಾನೇ?
ಪ್ರೀತಿಸ್ತಾ ಇದ್ದೀನಿ, ತುಂಬ ಪ್ರೀತಿಸ್ತಾ ಇದ್ದೀನಿ. ಅವಳನ್ನೇ ಮದುವೆ ಆಗ್ತೀನಿ. ಒಪ್ಪಲ್ಲ, ನಂಗೆ ಗೊತ್ತು. ಯಾರೂ ಒಪ್ಪಲ್ಲ. ಯಾರು ಒಪ್ಪದಿದ್ರು ನಾನು ಕೇರ್ ಮಾಡಲ್ಲ. ನನ್ನ ಜೀವನ ನನಗೆ ಮುಖ್ಯ, ನನ್ನ ಪ್ರೀತಿ ಮುಖ್ಯ. ನಾನು ಅದನ್ನ ಉಳಿಸ್ಕೊತೀನಿ. ನೀವು ಅಪ್ಪನ ಕೇಳೋದಾದ್ರೆ ಹೇಳಿ, ನಂದೇನು ಅಡ್ಡಿಲ್ಲ. ಯಾರಿಗೆ ಬೇಕಾದ್ರೂ ಹೇಳಿ. ಲಕ್ಷ್ಮಣ್, ಏನೋ ನೀನ್ ಮಾತಾಡ್ತಿರೋದು? ನಾನು ನಿನ್ ಶತ್ರು ಅನ್ಕೊಂಡಿದ್ಯಾ? ಏನೋ ನೀನು ಪ್ರೀತಿನ ಅರ್ಥ ಮಾಡ್ಕೊಂಡಿರೋ ಪೆದ್ದು ಅನ್ಕೊಂಡಿದೀಯಾ? ನನ್ಗೂ ಪ್ರೀತಿ ಏನು ಅಂತ ಗೊತ್ತು ಲಕ್ಷ್ಮಣ್. ನಿನ್ ಪ್ರೀತಿನ ನಾನ್ ಸಪೋರ್ಟ್ ಮಾಡ್ತೀನಿ. ನೋಡೋಣ ಅದೇನಾಗುತ್ತೆ ಅಂತ ನೋಡೋಣ. ಲಕ್ಷ್ಮಣ್, ನೀನು ಸಿಂಧುನ ಮದ್ವೆ ಆಗ್ಬೇಡ. ನಿನ್ಗಿಷ್ಟ ಇಲ್ಲ ತಾನೆ? ಬಿಟ್ಬಿಡು. ನಾನೇ ಹೇಳ್ತಿರೋದು. ಯಾಕಂದ್ರೆ ಅಪ್ಪ ಹೇಳಿದ್ದು ಅಂತ ನೀ ಸಿಂಧುನ ಕಟ್ಕೊಂಡ್ರೆ ಅನ್ಭವಿಸಲು ಯಾರು? ನೀನೇ ತಾನೆ. ಪ್ರೀತಿಸದೇ ಇದ್ದವಳನ್ನ ಕಟ್ಕೊಂಡ್ರೆ ಅವಳಿಗೂ ಸುಖ ಇಲ್ಲ, ನಿಮಗೂ ಸಂತೋಷ ಇಲ್ಲ. ಜೀವನನೇ ನರ್ಕ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡ್ಬಾರ್ದು. ನೀನ್ ಪ್ರೀತಿಸೋ ಹುಡುಗಿನೇ ಮದ್ವೆ ಮಾಡ್ಕೊ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಹಾಗಂತ ಎಲ್ರ ಮುಂದೆ ಸಪೋರ್ಟ್ ಮಾಡಕ್ ಆಗ್ದೇನೂ ಇರ್ಬೋದು. ನನ್ನ ಹಾರೈಕೆ ನಿನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಗುಡ್ ಲಕ್ ಲಕ್ಷ್ಮಣ್, ಖಂಡಿತ ನಿನ್ಗೆ ಒಳ್ಳೇದಾಗುತ್ತೆ. ಕಾಫಿ ತಂದ್ಕೊಡ್ಲಾ? ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನೀನು ಹೇಳ್ದಾಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ಇನ್ನೇನು ಕಷ್ಟ ಇಲ್ಲ. ಮತ್ತೊಬ್ಬ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಿದ್ಧತೆ ಮಾಡಿದ್ದೀನಿ. ಇನ್ನೊಂದು ವಾರ ಅಷ್ಟೇ ಬಾಂಬ್ ಸಿಡಿಯುತ್ತೆ. ಎಷ್ಟು ಪ್ರಾಣ ಹೋಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಜಾನಕಿನ ಮಾಸ್ತಿ ಹೌದಮ್ಮ, ಒಂದು ಟೈಮ್ ನೋಡಿಕೊಂಡು ನೀನು ಬಂದ. ಜಾನಕಿ, ನೀನು ಮಾಡ್ತಾ ಇರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇಷ್ಟು ದಿವಸ ಸುಮ್ಮನಿದ್ದೆ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಮಕ್ಕಳನ್ನ ಬೆಳೆಸೋ ವಿಧಾನ ಕಟ್ಟುಪಾಡು ಹಾಕಲಿ, ಒತ್ತಾಯ ಮಾಡಬೇಕು. ಒಂದು ಮಟ್ಟಿನ ನಿಯಮಗಳು ಇರಬೇಕು, ಒಪ್ಪತ್ತು. ಆದರೆ ಇದೆಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಮನೆ ಅಂದರೆ ಜೈಲು ಅನ್ನೋ ಭಾವನೆ ಬರೋ ಹಾಗೆ ಮಕ್ಕಳ ಮೇಲೆ ಒತ್ತಡ ತರೋದು ತಪ್ಪು. ಅಣ್ಣ, ನಾನು ಹೇಳೋದನ್ನು ಕೇಳಿಸ್ಕೊ ಜಾನಕಿ.
ಲಕ್ಷ್ಮಣ ಇನ್ನು ಬೆಳೀತಾ ಇರೋ ಹುಡುಗ, ಜೊತೆಗಿರೋ 4 ಮಂದಿ ಹೇಗಿದ್ದಾರೆ ಅಂತ ನೋಡ್ತಾನೆ. ಅವರಿಗೆಲ್ಲ ಇರೋ ಸ್ವಾತಂತ್ರ್ಯ ನನಗೆ ಯಾಕಿಲ್ಲ ಅಂತ ಕೇಳ್ಕೊತಾನೆ, ನೊಂದ್ಕೋತಾನೆ. ಗೊತ್ತು, ನನಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ನಾನು ಯಾಕೆ ಹೀಗಿದ್ದೀನಿ ಅಂತ ನಿಮಗೂ ಗೊತ್ತಿರ್ಬೇಕಲ್ಲ. ನಮ್ಮ ಮನೇಲಿ ಏನ್ ನಡೀತು ಅಂತ ನೋಡಿದ್ಯಲ್ಲ. ನಮ್ಮ ಮನೆ ದೀಪ ಅಂತ ಅವಳನ್ನ ಬೆಳೆಸಿದ್ವಲ್ಲ, ಅವಳು ಏನ್ ಮಾಡುದು ಅಂತ ನಾವೆಲ್ಲ ನೋಡಿದ್ವಲ್ಲ. ಅದೇ ದಾರಿನ ಇವನ್ ಹಿಡಿಬೇಕಾ? ಅದು ಆ ಕಾಲ ಜಾನಕಿ. ಕಾಲ ಬದಲಾಗಿದ ತಕ್ಷಣ ವರ್ತನೆ ಬದಲಾಗುತ್ತೇನು? ಅವಳಿಂದ ಎಷ್ಟೆಲ್ಲ ತೊಂದರೆ ಆಯ್ತು. ಮನೆ ಮರ್ಯಾದೆ ಕೊಚ್ಕೊಂಡು ಹೋಯ್ತು. ಅಪ್ಪ ಅಪ್ಪ ಕುಸಿದ್ ಬಿಟ್ರು. ಜನ ನಮ್ಮ ಮನೆ ಕಡೆ ನೋಡ್ಕೊಂಡು ನಕ್ಕರು. ನಾವು ಕಟ್ಟಿದ ಮರ್ಯಾದೆ ಮಹಲ್ನ ಒಂದೇ ಏಟು ಕೆಡವಿ ಹೊಟ್ಟೋದ್ಲು. ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಮತ್ತೆ ಅದೇ ನಡಿಬೇಕಾ? ಅಥವಾ ಶಿಸ್ತಲ್ಲಿ ಗೌರವದಲ್ಲಿ ಬಾಳ್ಬೇಕಾ? ಯೋಚನೆ ಮಾಡೋಣ. ಅದೇ ಬೇಕು ಅಂತಿದ್ರೆ ಹೇಳು, ನಾನು ಯಾವ ಕಟ್ಟುಪಾಡುಗಳನ್ನು ಹಾಕಲ್ಲ. ಎಲ್ಲರೂ ಹೇಗ್ ಬೇಕಾದ್ರೂ ಇರ್ಲಿ ಅನ್ಕೊಂಡು ಸುಮ್ಮನಿರ್ತೀನಿ. ಆದ್ರೆ ಮತ್ತೆ ಅಂಥದ್ದೇನಾದ್ರೂ ನಡೆದ್ರೆ ನಾನು ಅಪ್ಪದ ದಾರಿ ಹಿಡಿಬೇಕು. ಬಾರ್ದು ತಾನೆ, ಅದಕ್ಕೆ ಇಷ್ಟೊಂದು ಎಚ್ಚರ, ಇಷ್ಟೆಲ್ಲ ಎಚ್ಚರಿಕೆ, ಇಷ್ಟೊಂದು ಕಟ್ಟುನಿಟ್ಟು. ಯಾರಿಗೂ ಮತ್ತೊಂದು ಸಲ ಈ ಮನೆ ಮರ್ಯಾದೆನ ಮಣ್ಣು ಪಾಲು ಮಾಡೋದಕ್ಕೆ ನಾನು ಅವಕಾಶ ಕೊಡಲ್ಲ. ಅದು ನನ್ನ ಮಗ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಅದೇ ಕಾರಣಕ್ಕೆ ನಾವು ಶಿಸ್ತಿನ ಸಿಪಾಯಿ ಆಗಿರೋದು. ಆದರೂ ಲಕ್ಷ್ಮಣ ಆದರೂ ಅಷ್ಟೇ, ರಾಮ ಆದರೂ ಅಷ್ಟೇ. ನಾನು ಹಾಕಿದ ಲಕ್ಷ್ಮಣ ರೇಖೆನ ದಾಟೋ ಹಾಗಿಲ್ಲ. ನನಗೆ ಮನೆತನ ಮುಖ್ಯ, ಗೌರವ ಮುಖ್ಯ. ಅದಕ್ಕೆ ನೀನು ಅಡ್ಡಿ ಮಾಡ್ಬೇಡಣ್ಣ, ಪ್ಲೀಸ್. ನಾನೆಲ್ಲ ಕೇಳಿಸ್ಕೊಂಡು ಏನು ದೊಡ್ಡಪ್ಪ, ಅದು ನೀನು ಅಪ್ಪ ಮಾತಾಡ್ತಿದ್ದೀನಿ. ಈ ಮನೆಗೆ ನನಗೆ ಗೊತ್ತಿಲ್ದಿರೋದು ಏನೇನೋ ಇರೋ ಹಾಗಿದೆ. ದೊಡ್ಡಪ್ಪ, ಏನು ಕತೆ ಅದು ಹೇಳು. ಹೇಳು, ಯಾರು ಮನೆ ಮರ್ಯಾದೆ ತೆಗ್ದಿರೋದು?